ಓದ್ಯ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಎನ್ನ ಹಾಗೆ ಮತ್ತೆ ಬಂದು ಒಕ್ಕರ್ಸ್ಕೊಂಬಿಟ್ಟಿಯಾ? ಏಯ್, ನಿನ್ನ ಯಾರೇ ಕರೆದಿದ್ದು? ಯಾರನ್ ಕೇಳಿ ನಿನ್ನ ದರಿದ್ರ ಕಾಲಿಂದ ಹೊಸ್ಲು ದಾಟಿ ಮನೆ ಒಳಗಡೆ ಬಂದೆ ನೀನು? ತೊಲ್ಗೋ, ಮೊದ್ಲು ಇಲ್ಲಿಂದ ತೊಲ್ಗೋ. ಏನಾಯ್ತು ಅತ್ತೆ? ಏಯ್, ಈ ಮಳ್ಳಿ ಆಟ ನನ್ನ ಹತ್ರ ಇಟ್ಕೋಬೇಡ. ಯಾಕೆ ಇವಳ ಮನೆ ಒಳಗಡೆ ಸೇರಿಸ್ದೆ? ನಿನ್ ಮಗನ್ ಸಂಸಾರನ ನುಂಗಿ ನೀರ್ ಕುಡ್ದೋಳು ಇವಳು. ಇವಳ ಮೇಲಿನ ವ್ಯಾಮೋಹ ನಿನ್ಗೆ ಹೋಗಿಲ್ಲ ಅಲ್ವಾ? ಇವಳು ಕುತ್ಕೆ ಇಸ್ಕಿ ಸಾಯ್ಸದ್ ಬಿಟ್ಟು ಇವಳನ್ನ ಮನೆ ಒಳಗಡೆ ಕರ್ಕೊಂಬಂದು ಮನೆ ಆಗ್ತಿದ್ಯಾ? ನೋಡು, ಮೊದ್ಲು ಇವಳನ್ನ ಇಲ್ಲಿಂದ ಕಳ್ಸು, ಮನೆಯಿಂದ ಆಚೆ ಓಡಿಸು. ಓಡಿಸಿ ಇವಳನ್ನ. ಅತ್ತೆ ಪ್ಲೀಸ್, ನೀವು ಹಾಗೆಲ್ಲ ಮಾತಾಡ್ಬೇಡಿ. ಏನ್ ಸೊಸೆ, ನನ್ನ ಬಾಯೇ ಮುಚ್ಚಕ್ ನೋಡ್ತಾ ಇದ್ಯಾ? ಪರವಾಗಿಲ್ಲ, ನೀನ್ ತುಂಬಾ ಕಲ್ತು ಬಿಟ್ಟಿದ್ಯಾ. ಎಲ್ಲ ಇವಳ್ದ ಕಿತಾಪತಿ. ನಿನ್ ತಲೆ ಚೆನ್ನಾಗಿ ಕೆಡ್ಸಿದ್ದಾಳೆ ಇವಳು. ಅತ್ತೆ, ನೀವು ಏನೇನೋ ಅರ್ಥ ಮಾಡ್ಕೋಬೇಡಿ. ನೋಡು, ನನಗೆ ಯಾವ್ದು ಅರ್ಥ ಆಗೋದ್ ಬೇಕಾಗಿಲ್ಲ. ನಂಗೆ ಅದ್ರ ಅವಶ್ಯಕತೆನೂ ಇಲ್ಲ. ನೋಡು, ಇನ್ನು ಸ್ವಲ್ಪ ವರ್ಷ ನಾನು ಬದುಕ್ಬೇಕು ಅಂತ ನಿನ್ ಮನ್ಸಲ್ಲಿ ಇದ್ರೆ ಮೊದ್ಲು ಇವಳನ್ನ ಆಚೆ ಕಳ್ಸು. ಇವಳ ನೆರಳೇನಾದ್ರೂ ನಮ್ಮ ಮೇಲ್ ಬಿದ್ರೆ 7 ಜನ್ಮದ ಪಾಪ ಸುತ್ಕೊಳುತ್ತೆ ನಮ್ಗೆ. ಮೊದ್ಲು ಇವಳನ್ನ ಕಳ್ಸು. ಅಜ್ಜಿ, ಕೂಲ್ ಕೂಲ್. ಬಿಡ, ನೀನ್ ಕೂಲ್ ಮೇಲೆ ಆಡಾಗ ನಾನ್ ಕೂಲ್ ಆಗಿ ಸತ್ತು ಸ್ವರ್ಗ ಸೇರ್ಬೇಕು ಅಂದ್ರೆ ನೀವೆಲ್ಲ ಸೇರಿ ಇವಳ ಹಂಗಾಗಿ ನನ್ನ ತಳ್ಬೇಕು ಅಂತ ಇದ್ದೀರಾ? ಅಯ್ಯೋ, ನೀನ್ ತಪ್ಪಾಗಿ ತಿಳ್ಕೊಂಡು BP ರೈಸ್ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡ. ನೀನ್ ಸ್ವಲ್ಪ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡು. ಹಾ, ಬರೀ ನನ್ಗೆ ಕುಡ್ಸೋದು ತಿನ್ಸೋದು ಮಲಗ್ಸೋದ್ರಲ್ಲೇ ಇರು. ನಿನ್ ಸುತ್ತಲೂ ಏನೇನ್ ಸಂಚು ನಡೀತಾ ಇದೆ ಅಂತ ನೀನ್ ಕಂಡ್ಬಿಟ್ಟು ನೋಡ್ದಲೆ ನಿನ್ ಜೀವನನ ನರಕ ಮಾಡ್ಕೋತಾ ಇದೆಯಲ್ಲೋ. ನಾನು ಅದನ್ನೆಲ್ಲ ನೋಡ್ತಾ ಕಣ್ಣ ಬಾಯಿ ಬಿಟ್ಕೊಂಡು ಕೂತಿರ್ಬೇಕು ಅಲ್ವಾ? ಹಾಗೇನು ಆಗಲ್ಲ ಅಜ್ಜಿ. ಆಗೋದಕ್ ನಾನ್ ಬಿಡೋದೂ ಇಲ್ಲ. ನನ್ನವ್ರು ಯಾರು, ಹೊರಗಿನವ್ರು ಯಾರು ಅಂತ ನನಗೆ ಇತ್ತೀಚೆಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಜ್ಜಿ, ನೀನ್ ಮಲಕ್ಕೋ, ನಾನು ಎಲ್ಲ ವಿಚಾರಿಸ್ತೀನಿ. ನೋಡು, ಮಲ್ಕೋ. ಅವಳಿದಾಳಲ್ಲ, ಅವಳು ದೊಡ್ಡ ಮನೆ ಹಾಳಿ. ಅವಳು ಮಾತ್ರ ನಂಬೇಡ ನೀನು. ಬಿಡು, ನಾನು ನಂಬಲ್ಲ. ಓಕೆನಾ? ಮಲ್ಕೋ. ನನಗ್ ಮೊದ್ಲೇ ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ಎಲ್ಲಾದ್ರೂ ನೆಮ್ಮದಿಯಾಗಿರ್ತೀನಿ ಅಂತ ಬಂದ್ರೆ ನೋಡಿ ಅಜ್ಜಿ ಹೇಗೆ ಅವಮಾನ ಮಾಡ್ತಿದ್ದಾರೆ ಅಂತ. ಏಯ್, ನಿನ್ ಮುಖಕ್ಕೆ ಮಾನ ಅವಮಾನ ಬೇರೆ ಕೇಳು. ಹೋಗೆ ಇಲ್ಲಿಂದ. ನೋಡಿ ಆಂಟಿ, ನಾನ್ ಬದುಕಿರ್ಬೇಕಾ ಸಾಯ್ಬೇಕಾ? ಅಯ್ಯೋ, ಸತ್ತೋಗೆ. ಯಾರಿಗೆ ನಷ್ಟ? ಸಾಯಿ.